ಹೇ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದೆ. ಅಕ್ಕ ಬಂದು ಕೆಲಸಕ್ಕೆ ಇವತ್ತು ಬೇಗ ಬಂದಿದ್ದರು. ಸೊ ಇವತ್ತು ಬೆಳಗ್ಗೆ ನಾವು ಬೇಗ ಇದ್ವಿ ಅಂತಂದರೆ ನಮ್ಮನೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋದು ನಮ್ದು ಏನೇನು ಕೆಲಸ ಇರುತ್ತೆ ಅದೆಲ್ಲ ಸ್ವಲ್ಪ ಬೇಗನೆ ಆಗುತ್ತೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ನ ಕೂಡ ತೊಗೊಂಡೆ. ತುಂಬ ಕೆಲಸ ಏನಿರಲಿಲ್ಲ ಇವತ್ತು, ನಾರ್ಮಲ್ಲಾಗಿ ಇದ್ದಿದ್ದರಿಂದ ಅಕ್ಕ ಬೇಗ ಬಂದು ಅವರೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೆಲಸಗಳನ್ನ ಮುಗಿಸ್ತಾ ಇದ್ರು. ನಾನು ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಬೇಕಲ್ವ ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ ಬಂತು, ಸ್ಕ್ರೋಲರ್ ಬಂತು, ಓಪನ್ ಮಾಡೋಣ. ಅಂದರೆ ಇವನಿಗೆ ಪರಮ್ಗೆ ಬಂದು ವಾಕರ್ನೂ ನಾನು ಲವ್ಲಕ್ ಕಂಪ್ನಿದೆ ತರಿಸಿದ್ದು. ಅಂದರೆ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಮತ್ತು ಸ್ವಲ್ಪ ವೈರಲ್ ಇರೋ ಕಂಪ್ನಿ ಅಲ್ವಾ, ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಫೈನಲಿ ಬುಜ್ಜಿಗೆ ತರಿಸಿರ್ಲಿಲ್ಲ, ನಾವು ಒಂದು ಎತ್ಕೊಂಡೇ ಓಡಾಡ್ತಿದ್ವಿ. ಬಟ್ ಪರಮ್ನ ಮ್ಯಾನೇಜ್ ಮಾಡೋದು, ಮಕ್ಳುಗಳನ್ನ ಹ್ಯಾಂಡಲ್ ಮಾಡೋದು, ಆ್ಯಂಡ್ ಅವ್ರಿಗೂ ಮನೇಲಿ ಇದ್ದು ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ, ಅದು 100% ನಿಜ. ಫ್ರೆಂಡ್ಸ್, ಇದನ್ನೇನು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಫಿಕ್ಸ್ ಮಾಡಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ವೀಲ್ಸ್ ಇದೆ, 4 ವೀಲ್ಸ್ ಇದೆ, ಆ್ಯಂಡ್ ಇನ್ನೂ ಏನೇನೋ ಫೀಚರ್ಸ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಕವರ್ ಮಾಡೋದು, ಬಿಸಿಲೇನಾದರೂ ಬಂತು ಅಂತಂದರೆ ಈಸಿಯಾಗಿ ಕವರ್ ಮಾಡ್ಬೋದು. ಆ್ಯಂಡ್ ಈ ಬಟನ್ ಏನಕ್ಕೆ ಯಾವುದು ಫೀಚರ್ಸ್ ನೋಡಬೇಕಿದು. ಏನೋ ಇದೆ ನನಗೆ ಉದ್ದ ಥರ ಮಾಡ್ಕೊಳ್ಳೋದು ಏನೋ ಇರ್ಬೋದು, ಮೋಸ್ಟ್ಲಿ ಏನೋ ಇದೆ, ನಮಗಂತೂ ಗೊತ್ತಿಲ್ಲ. ನೋಡಿ ಈ ಥರ ಚೆನ್ನಾಗಿದೆ ಪುಟ. ಹೋಲ್ಡ್ ಮಾಡೋದಕ್ಕೆ. ಆ್ಯಂಡ್ ಏನಾದರೂ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ, ಅವ್ನ ಥಿಂಗ್ಸ್ಗಳನ್ನ ಇಲ್ಲಿ ಕ್ಯಾರಿ ಮಾಡ್ಬೋದು. ಅದೇ ಥರನೇ ಕೊಡಬೇಕು ನನಗೆ. ಸೊ ಚೆನ್ನಾಗಿದೆ ಆ್ಯಂಡ್ ಸ್ಟ್ರಾಂಗ್ ಆಗಿದೆ. ನೋಡಿ, ಲವ್ಲಕ್ ಕಂಪ್ನಿ ಇದ್ದಾನೆ. ಇಷ್ಟ ಆಯಿತು. ನೈಸ್ ಅಲ್ವಾ ಮಮ್ಮಿ? ಅಂದರೆ ನಾವು ತರಕ್ಕೆ ಹೋಗಿಲ್ಲ, ಆರ್ಡ್ರ್ ಮಾಡಿದ್ವಿ, ಬಂತು ಮನೆಗೆ. ಗೊತ್ತಿರೋ ಶಾಪ್ ಇದೆಯಲ್ಲ, ಶಾಪ್ ಇದೆ ಅಂತ ಅವ್ರ ಹತ್ರನೇ ತರಿಸಿದ್ದು. ಚೆನ್ನಾಗಿದೆ ಅಲ್ವಾ? ನಿಮ್ಗೇನಾದರೂ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಮ್ಮ ಮೈಸೂರಲ್ಲೇ ಇದ್ದರೆ ನಾನು ಅವ್ರದ್ದು ಸ್ಟೋರ್ ನೇಮ್ ಹೇಳ್ತೀನಿ. ಇನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕಾಮೆಂಟ್ ಮಾಡಿ. ನಾನು ಆಲ್ರೆಡಿ ಆನ್ಲೈನಲ್ಲೂ ಸರ್ಚ್ ಮಾಡಿದ್ದೆ, ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಮಮ್ಮಿ ಅವರು ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಮಮ್ಮಿ ಔಟ್ಲುಕ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಅಪರೂಪಕ್ಕೆ ಜೊತೆಗೆ ಬುಜ್ಜಿನೂ ಹೋಗ್ತಾ ಇದ್ದಾನೆ. ಪರಮ ಬರಕ್ಕೆ ರೆಡಿ ಆಗಿದ್ದಾನೆ. ಪರಮ್ ರೆಡಿ ಇದ್ದಾನೆ, ಬಟ್ ಕಳಿಸ್ತಾ ಇಲ್ಲ. ಓಕೆ, ಹುಷಾರು. ಹೂವು ಒಂದು ಮಿಸ್ಸಿಂಗು, ಅಲ್ಲಿ ನೋಡ್ಕೊಬಿಡಿ. ಹಾಂ ಓಕೆ ಮಮ್ಮಿ, ಚೆನ್ನಾಗಿ ಕಾಣಿಸ್ತದೆ. ಸ್ಲಿಪ್ಪರ್ ಹಾಕೊಂಡು ಬರ. ಇದು ಒಂಥರ ರಿಸೆಪ್ಷನ್ಗೆ ಶೈನಿಂಗು. ಇರು ಮನೆ. ಅವ್ನು ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಕರ್ಕೊಂಡು ಶಾಪಿಂಗ್ ಹೋಗಬೇಕು. ಎಷ್ಟು ಬೇಗ ಬುಜ್ಜಿ ದೊಡ್ಡವನಾಗ್ತಿದ್ದಾನೆ ಅಂತಂದರೆ, ಅವನು ಇವಾಗ ಹುಟ್ಟಿ ಹಿಂಗೆ ಇಟ್ಕೊಂಡಂಗಿದೆ. ಆಲ್ರೆಡಿ 6 ಇಯರ್ಸ್ ಕಂಪ್ಲೀಟ್ ಆಗಿ 7 ಇಯರ್ಸ್ ಆಗ್ತಾಯಿದೆ ಬುಜ್ಜಿಗೆ. ಬಟ್ ಪರಮ್ ನನಗೆ ಹೆಂಗೆ ಸಪೋರ್ಟ್ ಮಾಡ್ತಾನೆ ಅದ್ರ ಮೇಲೆ ನನ್ನ ವಿಡಿಯೋ ನಿಂತಿರುತ್ತೆ. ನಾನು 12ಗೆ ವಿಡಿಯೋ ಶುರು ಮಾಡಿದೆ. ಅವ್ನು ಎದ್ದ ಫೀಡ್ ಮಾಡಿಸಿ ಕರ್ಕೊಂಡು ಬರೋ ಅಷ್ಟರಲ್ಲಿ 12:40 ಆಯಿತು. ಅಲ್ಲಮ್ಮ ಇವಾಗ ಬುಜ್ಜಿನೂ ಬರ್ತಾನೆ ಸಮ್ಮರ್ ಕ್ಯಾಂಪಿಂದ 1 o'clock ಎಲ್ಲ. ಅಷ್ಟರಲ್ಲಿ ಅವನಿಗೆ ಪೋಮೋಗ್ರಾನೇಟ್ ಮನೇಲೇ ಇರುತ್ತೆ. ಫ್ರೆಂಡ್ಸ್, ನಮ್ಮ ಮನೇಲಿ ಈ ಬನಾನಾ, ಆ್ಯಪಲ್ಲು ಈಸಿಯಾಗಿ ಖಾಲಿ ಆಗಿಬಿಡುತ್ತೆ. ಬಟ್ ಪೋಮೋಗ್ರಾನೇಟ್ ಅಂತೂ ಖಾಲಿ ಆಗಲ್ಲ. ಪರಮ್ಮು ಬನಾನನ ಇಷ್ಟಪಡ್ತೀನೋ ಹಾಗೆ. ಪರಮ್ ಬಾ, ಬೇರೆ ಫ್ರೂಟ್ನ ಅಷ್ಟು ಅಂದರೆ ಅವನು ಇವಾಗ ಬೇರೆ ಫ್ರೂಟ್ನ ಟ್ರೈ ಮಾಡ್ತಿದ್ದಾನೆ, ಅಷ್ಟು ಲೈಕ್ ಮಾಡಲ್ಲ. ಬನಾನಾ ಅವಾಗಿಂದ. ಪರಮ್ ಬನ್ನಿ, ವಾಕರಿಂದ ಬುಗ್ ನೋಡೋಕೆ ಹೋಗ್ತಾರೆ. ಸೊ ಅದಕ್ಕೆ ಬೇಗ ಪೊಮೊಗ್ರಾನೇಟ್ ಜ್ಯೂಸ್ ಆದರೂ ಮಾಡಿರೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ನಮ್ಮ ಬುಜ್ಜಿ ಎಷ್ಟು ಬೇಗ ಬೆಳೆದ ಅನ್ನೋದೇ ಗೊತ್ತಾಗ್ತಿಲ್ಲ. 6 ಇಯರ್ಸ್ ಕಂಪ್ಲೀಟ್ ಆಗಿ 7 ಇಯರ್ಸ್ ಆಗ್ತಾ ಇದೆ ಅವನಿಗೆ ಇಲ್ಲಿ. ಸೊ ಏನೋ ಒಂಥರ ಖುಷಿ. ಇಲ್ಲಿ ತಗೊಳ್ಳಿ, ಇಲ್ಲಿಗೆ ಹಾಕ್ಲಾ, ವಾಶ್ ಮಾಡಕ್ಕೊಡ್ತೀನಿ. ಸಿಗ್ತೀಯ ನೋಡೋಣ. ಈ ಸಿಪ್ಪಲ್ಲಿ ಹಾಕೊಳ್ತಾ ಇದ್ದೀನಿ. ಅವ್ನು ತಿನ್ನಲ್ಲ, ಬಟ್ ನೋಡೋಣ ಸ್ವಲ್ಪ ಹಾಕೊಡ್ತೀನಿ.
ಪರಮ್ ಇಲ್ಲಿ ಪರಮ್ ತಗೊಳ್ಳಿ ಪರಮ್ ತಗೊಂಬನೆ ಓಯ್ ಚೀ 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 ತಗೊಳ್ಳಿ ತಿನ್ನು ಬಾಯಿಗೆ ಹಾಕು ಎಲ್ಲೋಗ್ತಿದ್ಯಾ ಓಡ್ತಾ ಇದ್ದ ನನಗೆ ಬಾ ನಮ್ಮ ಬುಜ್ಜಿ ಇದ್ರೆ ಚೆನ್ನಾಗಿ ಆಟ ಆಡಿಸ್ತಾನ ಅವನು ಸಮ್ಮರ್ ಕ್ಯಾಂಪ್ ಹೋಗಿದ್ದಾನೆ ಅವನು ಇವನು ಇಬ್ರು ಸೇರ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಬೀಳಿಸ್ದ ಪರು ಎಲ್ಲ ಹೋಗಿದ್ದಾನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಪೊಮೊಗ್ರೆನೇಟ್ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ ಒಂದು ಸೈಡ್ ಅವನನ್ನು ನೋಡ್ಕೊಳ್ತಾ ಇದ್ದೀನಿ ಎಲ್ಲ ಮಾಡಬೇಕು ಇದನ್ನು ಬಿಡಿಸ್ಬಿಡ್ಸಿಗ್ಲಾ ಓ ಯಾರು ಬೇಕು ಯಾರು ಬೇಕಮ್ಮ ಯಾರು ಬೇಕು ಹೇಳು ಮತ್ತೆ ಅಮ್ಮ ಕೂಗು ಅಮ್ಮ ಅಮ್ಮಮ್ಮ ಕಾಲು ಹೇಳು ಅಮ್ಮ ಅನ್ನು ಪರ ಅಮ್ಮ 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 ತಗೊಳ್ಳಿ ಇಲ್ಲಿ ತಗೊಳ್ಳಿ ಪರ ನಮ್ಗೆ ಆ್ಯಪಲ್ ಕೊಟ್ಟರೆ ಸ್ವಲ್ಪ ಹಂಗೆ ಕೈಯಲ್ಲಿ ಕೊಟ್ಟರೆ ಹಿಡ್ಕೊಂಡು ಸ್ವಲ್ಪ ಚೀಸ್ ಆ್ಯಪಲ್ ಅಂದರೆ ನಾನು ಸಖತ್ ವಾಟರ್ ಮೆಲನ್ನಲ್ಲಿ ಜ್ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಜ್ಯೂಸ್ಗಿಂತ ಇವಾಗ ಏನು ಮಾಡ್ತೀನಿ ವಾಟರ್ ಮೆಲನ್ ತಂದ್ವಿ ಅಂದರೆ ಕಟ್ ಮಾಡಿ ಹಾಗೆ ತಿಂದ್ಬಿಡೋದು ತುಂಬ ಜಾಸ್ತಿನೂ ಹಣ್ಣಾಗಿಲ್ಲ ನೋಡಿ ಈ ಬಿಸಿಲಿಗೆ ಹಾಗೆ ಅನ್ಸುತ್ತೆ ಹೆವಿ ಹಣ್ಣಾಗಿಲ್ಲ ಒಂದು ರೇಂಜಿಗೆ ಕಲರ್ ಟರ್ನ್ ಆಗಿದೆ ಫ್ರೆಂಡ್ಸ್ ಇವಾಗ 2 ಪೊಮೊಗ್ರೆನೇಟ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಗರ್ ಅಂದರೆ ಸ್ವಲ್ಪ ತುಂಬ ಜಾಸ್ತಿ ಹಾಕಲ್ಲ ಹೆವಿ ಇದ್ರೂ ಬುಜ್ಜಿಗೆ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಅಷ್ಟು ಸಾಕು ಸ್ವೀಟ್ಗೆ ಮತ್ತು ಚಿಲ್ಡ್ ಆಗಿರೋ ಮಿಲ್ಕ್ ಹಾಕ್ತಾಯಿದ್ದೀನಿ ಇವಾಗಿರೋ ಸಮ್ಮರ್ಗೆ ಹಾಲನ್ನ ಕಾಯಿಸಿ ಹೊರಗಡೆ ಇಟ್ಟರೆ ಆಗಲ್ಲ ಮತ್ತು ಮಡಿಕೆಲಿಟ್ಟಿರೋ ಹಾಲನ್ನ ಹಾಕ್ತಾಯಿದ್ದೀನಿ ನೀರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಅದೂ ಚಿಲ್ಲಾಗಿ ಅದೇ ಮಡಿಕೆಲಿ ಇಟ್ಟಿರೋದು ತುಂಬಾ ತಣ್ಣಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಹಾಕಿ ಇವಾಗ ಮೊದಲು ಇದನ್ನು ಗ್ರೈಂಡ್ ಮಾಡೋಣ ನೋಡೋದಕ್ಕೆ ಖುಷಿ ನನಗೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಏನು ಸಕ್ಕತ್ತಾಗಿದೆ ಅಂತಂದರೆ ಅಂದರೆ ತಿಕ್ ಕನ್ಸಿಸ್ಟೆನ್ಸಿ ಇದೆ ಬೇಕು ಅಂದರೆ ನೀರು ಹಾಕೋಬೋದು ಪರಮ್ ಪರಮ್ ಇಲ್ಲಿ ಗಂಡ ಇಲ್ಲಿ ಬನ್ನಿ ನಿಮ್ಮನ್ನು ತೋರಿಸೋಣ ಇವತ್ತು ಪರಮ್ ಬೆಳಿಗ್ಗೆನೇ ಚಾನ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೊರೆ ಥರ ಬಂದಿದೆ ಅಂತ ಕುಡ್ಸಲ್ಲ ಪರಮ್ಗೆ ಸಕ್ಕರೆ ಹಾಕಿದ್ದೀನಲ್ಲ ಹಾಯ್ 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 ಪರಮ್ ಹೇಗಿದ್ದೀರಾ ಪರಮ್ ಹೇಗಿದ್ಯಾ ಪರಮ್ ಎಲ್ಲರೂ ಕೇಳ್ತಾ ಇದ್ದಾರೆ ಪರಮ್ ಹೇಗಿದ್ದಾನೆ ಇವಾಗ ಹುಷಾರಾಗಿದ್ದಾನ ಆರಾಮಿದ್ದಾನ ಅಳ್ತಿಲ್ವಾ ಅಂತ ಯಾರು ಬಂದಿದ್ದು ಹೂ ಆರ್ ಯು ಹಾಯ್ ಅಯ್ಯೋ ಅವನು ಇವನಿಬ್ರು ನೋಡಿ ಖುಷ್ ಓಪನ್ ಹಾಯ್ ಕ್ಲೋಸ್ ಮಾಡಿ ಬನ್ನಿ ಹಾಯ್ ಪರು ಅಂತೆ ಮಾತಾಡ್ತಾ ಇರೋದು ನಾನು ಇವನು ನೋಡಿ ಇವನ್ ಎಕ್ಸೈಟ್ಮೆಂಟ್ ನೋಡಿ ಅಣ್ಣ ಬಂದ ಲಾಕ್ ಮಾಡ ಮಗನೇ ಚೆನ್ನಾಗಿತ್ತಮ್ಮ ಇವತ್ತು ಕ್ಲಾಸು ಇವತ್ತು ನಾನು ಊಟ ತಿಂದಿಲ್ಲ ಯಾಕೆ ಯಾಕಂದ್ರೆ ಅಲ್ಲೇ ತಿನ್ಸವ್ರೆ ಏನು ಕೊಟ್ರು ಅಲ್ಲೇ ಮಾಡಿದ್ದೀನಿ ಯಾಕೆ ಏನಂದ್ರು ಚುರುಮುರಿ ಹಾಂ ಇವತ್ತು ಲಾಸ್ಟ್ ಡೇನಾ ಇನ್ನೂ ಇದೆ ತಾನೆ ಚುರುಮುರಿ ಸರ್ಗೆ ಪೇಪರಲ್ಲಿ ಬರ್ಕೊಡಿ ಅಂತ ಹೋಗ್ಬಿಟ್ಟಿದ್ದೆ ನಾವು ಹೋಗ್ಬಿಟ್ಟಿದ್ದೆ ಏನ ಪೇಪರಲ್ಲಿ ಇದು ಎಷ್ಟೇನೋ ಮಾಮಂಗೆ ಫೋನ್ ಮಾಡಿ ಕೇಳ್ಕೊತಾನೆ ಬಿಡು ಇಲ್ಲ ಬೇಡ ಹೋಗ್ಬಿಟ್ಟಿರ್ತಾರೆ ಇವಾಗ ಬುಜ್ಜಿ ಇಲ್ಲ ಅಲ್ಲೇ ಅವರೇ ಇನ್ನೂ ಮಕ್ಕಳು ಅವರಲ್ಲಿ ಈಸ್ಕೊಂಡು ಬರ್ತೀಯ ಯಾರೇ ಎಷ್ಟು ಜನ ಇದ್ದಾರಂತ ಸರಿ ಹೋಗಿ ಹುಷಾರು ಫ್ರೆಂಡ್ಸ್ ಮತ್ತೆ ಇಲ್ಲಿ ಬಿಸಿಲು ಅಂತ ಅಂದ್ಬಿಟ್ಟು ಹಾಕಿದ್ವಾ
ಬಿಸಿ ಇಲ್ಲಿ ಇಲ್ವೇ ಇಲ್ಲ ಇವತ್ತು. ಬಾಯ್ ಪರಂ, ಇಲ್ಲೆಲ್ಲ ಡ್ರೈ ಆಗಿದೆ, ಒಳಗಿನ್ನ ಆಗಬೇಕಿದು. ಬಿಸಿಲು ಬರಲ್ಲ ಇಲ್ಲಿಗೇನ, ಇಲ್ಲೆಲ್ಲ ಸುತ್ತ ಡ್ರೈ ಆಗಿದೆ. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬೇಕು. ಐ ಮುಟ್ಬಾರ್ದು, ಸಣ್ಣ ಮಾಡ್ಕೊಳ್ಳಿ ಬನ್ನಿ. ನೋಡಿ ಇವತ್ತು ನಮ್ಮ ಬಾಲ್ಕನಿಯಲ್ಲಿಲ್ಲ, ಹೊರಗಡೆ ಇದೆ. ಅಲ್ಲೇ ಒಂದು ಚಾಪೆ ಏನಾದರೂ ಹಾಕ್ಬಿಡ್ಬೇಕಿತ್ತು. ಬಟ್ ಹಸು ಡಾಗ್ಸ್ಗಳೆಲ್ಲ ಈ ಮೇನ್ ಗೇಟಿಂದ ಬರುತ್ತೆ. ಬರೋ ಅಣ್ಣಂಗೆ ಹೇಳು ಹ್ಯಾಪಿ ಬರ್ಡೇ ಅಣ್ಣ ಅಂತ. ಹ್ಯಾಪಿ ಬರ್ಡೇ ಬುಜ್ಜಿ. ಥ್ಯಾಂಕ್ ಯು. ಸೊ ಇವತ್ತು ಏಪ್ರಿಲ್ 28 ನಮ್ಮ ಬುಜ್ಜಿ ಬರ್ಡೇ. ಪರಮ್ ಈ ಸಲ ಕೇಕ್ ಯಾವ್ದು ತಗೊಡ್ತೀಯಾ? ಕೇಕು ಯಾವ್ದು ಬರುತ್ತೆ ಅಂತ ನೋಡು ಅಲ್ಲಮ್ಮ. ಬರು ಹ್ಯಾಪಿ ಬರ್ಡೇ ಅಣ್ಣ. ಇವನು ಎದ್ದು ಹೊಡಿತಾ ಇದ್ದಾನೆ. ಅವನು ಎದ್ದು ಅಣ್ಣ ಮೇಲೆ ಎದ್ದು ಅಂತ ಹ್ಯಾಪಿ ಬರ್ಡೇ ಹೇಳು, ಹ್ಯಾಪಿ ಬರ್ಡೇ ಹೇಳು. ಹಾಂ ಹೇಳು, ಹ್ಯಾಪಿ ಬರ್ಡೇ ಅಣ್ಣ. ಹೇಳು, ಬರೀ ಫೋನ್ ನೋಡ್ತಿದ್ದಿಲ್ಲ ನೀನು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಣ್ಣನ. ಅಯ್ಯ 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 ಬರು, ನಿಂದೆ ಬರ್ತಡೆ. ಹೊಸ ಬಟ್ಟೆ ಹಾಕೊಂಡಿದೆಯಲ್ಲ ಅಣ್ಣಂದು ನಿಂದು. ಅಯ್ಯೋ ಈಗ ಬರ್ಬೇಕು ಅವ್ನು ನನ್ನ ಹತ್ರ. ಸೂಪರ್. ಅಯ್ಯೋ 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 ಪಿಚಾಕ್ ಪಿಚಾಕ್ ನನ್ನ ಹತ್ರ ಬರ್ಬೇಕಂತ ಅವನಿಗೆ ಕಂಫರ್ಟೇಬಲ್ ಅನ್ನಿಸ್ತಲ್ಲ, ಇದು ಶೆಕೆ ಅಲ್ವಾ. ಅಯ್ಯೋ 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 ಬಿಟ್ಟು ಟಿ ಶರ್ಟ್ ಆಮೇಲೆ ಸೂಪರ್. ಒಂದು ಇತ್ತಾಗ ಬಂಗನೆ ಒಂದು ಇದಾಕಿದ್ನಲ್ಲ ಬನ್ನಿ ಅಂತ ಕೊಡು. ನೋಡ್ತೀನಿ ನನ್ನ ಬಟ್ಟೆ ಬಜ್ಜಿದ. ಟ್ರೆಂಡ್ಸಲ್ಲಿ ಇವಾಗ ಹೊಸ ಕಲೆಕ್ಷನ್ಸ್ ಬಂದ್ಬಿಟ್ಟಿದ್ದಾವೆ. ಹೌದಾ 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 ಬರು. ಎಷ್ಟು ಬಿಲ್ ಮಾಡ್ಕೊಂಡು ಬಂದಿದ್ದಾರೆ ಮಾವಳ್ಳಿ ಇವಾಗ? 4,000. 2 ಡ್ರೆಸ್, 2 ಡ್ರೆಸ್ಗೆ ಪಾಪು ಓಹೋ ಆಗುತ್ತೆ ಶರ್ಟು. 7 to 8 ಆಗುತ್ತೆ ಕಣ. ಪರ್ಫೆಕ್ಟ್ ಕಣ್ಬಿಡು. ಇವಾಗ ಪರ್ಫೆಕ್ಟ್ ಆಗುತ್ತೆ ಬಿಡು. ಸಮ್ಮರ್ ವೇರು ಹ್ಞೂ ಎಲ್ಲ ವೈಟ್ ವೈಟೇ ತಗೋಸ್ಕೊ ಬಂದವನ್ನ ಎಲ್ಲ ಕೊಡೆ ಮಾಡ್ಕೊಳಕ್ಕೆ. ಓ ಸೂಪರ್. ಆಗುತ್ತೆ ಪರ್ಫೆಕ್ಟ್. ಇವಾಗ ಕರೆಕ್ಟಾಗಿ ಆಗುತ್ತೆ, ಪರ್ಫೆಕ್ಟಾಗಿ. ಇಲ್ಲಿ ಇವ್ನು ನೋಡಿ, ಇವ್ನು ಬುಜ್ಜಿ ಬರ್ಡೇ ಆಗಿರೋದ್ರಿಂದ ಇವತ್ತು ನಾನ್ ವೆಜ್. ಬುಜ್ಜಿ ಅಂತೂ ಹೋಗಿ 2 hours ಆದ್ಮೇಲೆ ಬಂದಿದ್ದಾನೆ ಮನೆಗೆ. ವಿಶು ಜೊತೆ ಹೋಗಿದ್ದ ಹೊರಗಡೆ ನಾನ್ ವೆಜ್ ತರೋದಕ್ಕೆ ಅಂತ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಇವಾಗ ಸ್ವಲ್ಪ ನಾನ್ ವೆಜ್ ಎಲ್ಲ ರೆಡಿ ಮಾಡಬೇಕು. ಒಂದು ಚಿಕನ್ ಕಬಾಬ್ ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡಬೇಕು. ಫಸ್ಟು ಇವಾಗ ಇದನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ. ನಾನಿವಾಗ ಇಲ್ಲಿ ನಾನ್ ವೆಜ್ ಎಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಮಮ್ಮಿ ಬಂದೆಲ್ಲ ರೆಡಿ ಮಾಡ್ತಾರೆ. ಇವತ್ತು ಬುಜ್ಜಿ ಫೇವ್ರೆಟ್ಟು ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮತ್ತು ಕುಷ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಬುಜ್ಜಿಗೆ ಸೆಲೆಬ್ರೇಷನ್ ಅಂತಂದರೆ ಅವನಿಗೆ ಡೆಕೋರೇಷನ್ ಅದಕ್ಕಿಂತ ಅವ್ನು ತುಂಬಾ ಫುಡ್ಡಿ. ಅವ್ನು ತುಂಬಾ ಇಷ್ಟಪಡ್ತಾನೆ. ನಾವೆಲ್ಲ ಹೆಂಗೆ ಇಷ್ಟಪಡ್ತೀವಿ ಹಾಗೆ ಅವ್ನು ತುಂಬ ಫುಡ್ನ ಇಷ್ಟಪಡ್ತಾನೆ. ಫುಡ್ಡಲ್ಲಿ ವೆರೈಟಿನ ಕೇಳ್ತಾನೆ ಅವನು. ಸೊ ಹಾಗಾಗಿ ಮಾಡ್ತಾ ಇರೋದು. ಹಾಕ್ಲಿಲ್ಲ ಸ್ಯಾ ಸಾಕ. ನಮ್ಮ ಬುಜ್ಜಿ ಇವಾಗ 6 ಕಂಪ್ಲೀಟ್ 7 ಆದ್ರೂ ಎಳೆಯ ಮಗುಗೆ ಕಲಸಿ ಕೊಡ್ತಾರಲ್ಲ ಊಟನ, ಇಲ್ಲಿ ನಮ್ಮ ಮಮ್ಮಿ ಎಲ್ಲನೂ ಪೀಸ್ ಎಲ್ಲ ಬಿಡಿಸಿ, ಪೀಸಲ್ಲಿರೋ ಮೂಳೆ ಎಲ್ಲ ಬಿಡಿಸಿ ಹಿಂಗೆ ಮಾಡಿಕೊಡ್ಬೇಕು. ಅದು ಇದೇ ಪ್ಲೇಟಿಗೆ ಕೊಡ್ಬೇಕು ಅವನಿಗೆ. ಸಾಕ ಇದು ಬಿಡಿಸ್ಲಾ? ಇದ್ರಲ್ಲಿ ಮೂಳೆ ಇರಲ್ಲ. ಸೆಲೆಕ್ಟೆಡ್ ಪೀಸು ನೋಡಿ. ಹ್ಞೂ ಮತ್ತೆ ತಿನ್ನು. ಸೊ ಎಸ್ ಬುಜ್ಜಿ ಬರ್ಡೇ ಅಂತ ಅಂದ್ಬಿಟ್ಟು ನಮ್ಮ ಮನೆ ಏನೇನೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಬಂದು ಕಬಾಬ್ ರೆಡಿ ಆಗಿದೆ.
ಚಿಕನ್ ಕಬಾಬ್. ಬುಜ್ಜಿಗೂ ಮಟನ್ಗಿಂತ ಚಿಕನ್ ಅಂತಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ, ಅದರಲ್ಲೂ ಕಬಾಬ್ ಇಷ್ಟ ಅಂತ ಅನ್ನಲ್ಲ ಅಂದ್ಬಿಟ್ಟು ಮಮ್ಮಿ ಕಬಾಬ್ ರೆಡಿ ಮಾಡಿದ್ರು. ಇಲ್ಲಿ ಬಂದ್ಬಿಟ್ಟು ಕುಷ್ಕ ರೆಡಿ ಮಾಡಿದ್ದೀವಿ. ಗಮ್ ಅಂತ ಇದೆ ಕುಷ್ಕ ಅಂತೂ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಇನ್ನು ಊಟ ಮಾಡಿಲ್ಲ, ಬುಜ್ಜಿದ್ ಒಂದಾಯಿತು. ನೆಕ್ಸ್ಟ್ ಒನ್ ಬಂದು ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದು ಇದೆ, ಎತ್ತಿಡ್ಬೇಕು ಇವಾಗ. ಫೈನಲಿ ಚಿಕನ್ ಗ್ರೇವಿ ಅಂತೂ ಸಖತ್ ಟೇಸ್ಟಿಯಾಗಿ ಬಂದಿದೆ. ಗಮ್ ಅಂತ ಇದೆ, ಎಲ್ಲ ಒಂದು ಸ್ಮೆಲ್ ಬರ್ತಾ ಇದೆ ಗಮ್ ಅಂತ. ಸೊ ಯಾವಾಗ ತಿಂತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಮಾಡಿದ್ದೀವಿ ಡಿಶ್ಶು, ಚಿಕನ್ ಗ್ರೇವಿ, ಕಬಾಬ್ ಮತ್ತು ಕುಷ್ಕ. ಇವತ್ತಿನ ಸ್ಪೆಷಲ್ ಬುಜ್ಜಿ ಬರ್ಡೇ ಸ್ಪೆಷಲ್. ಸೊ ನಮ್ಮ ಮಮ್ಮಿಗೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಸರ್ವ್ ಮಾಡಿದ್ದೀನಿ. ಇದರಲ್ಲಿ ಅರ್ಧ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್ ನಮ್ಮ ಮಮ್ಮಿದು 100%. ಏನೋ ಅಂದರೆ ಅರ್ಥ ಉಳಿದಿದ್ದೆಲ್ಲ ನಮ್ಮ ಮಮ್ಮಿ ಹೊಟ್ಟೆ ಒಳಗಡೆ ಹೋಗಲ್ಲ ಅಂತ. ಹೌದು. ನಾನೇನೋ ಆಸೆಯಿಂದ ತಿನ್ನಲಿ ಅಂತ ತಗೊಂಡು ಬರ್ತೀನಿ, ಆದರೆ ನಮ್ಮ ಮಮ್ಮಿ ಆಚೆ ಕಳಿಸ್ತಾರೆ. ಇವಾಗ ಬುಜ್ಜಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ಕೂಡ ರೆಡಿ ಆಗಿದೆ. ಒಂದೇನು ಮಿಸ್ ಆಯಿತು ಅಂತಂದರೆ ಕ್ಯಾಂಡಲ್ 6 ಕೊಡಿ ಅಂತಂದರೆ ಅವ್ರು 7 ಕೊಟ್ಬಿಟ್ಟಿದ್ದಾರೆ. ವಿಶು ತೊಗೊಂಡು ಬಂದು ಅದನ್ನೇ ಇಟ್ಟ. ಆ್ಯಂಡ್ ಬುಜ್ಜಿಗೋಸ್ಕರ ಗಿಫ್ಟ್ ಮಾಡಿರೋ ಸೈಕಲ್ ಇದು. ಗೊತ್ತಿರಲಿಲ್ಲ ಬುಜ್ಜಿಗೆ, ಅಂದರೆ ಇದು ಮನೆಗೆ ಬಂದು 2 hours 3 hours ಮೇಲಾಯಿತು. ಆವಾಗ ನೋಡ್ದೆ, ಬುಜ್ಜಿ ಅಂದ್ಕೊಂಡಿರಲಿಲ್ಲ ಇದನ್ನ ಗಿಫ್ಟ್ ಮಾಡ್ತಾನೆ ಮಾಮ ಅಂತ ಅಂದ್ಬಿಟ್ಟು. ಸೊ ವಿಶು ಗಿಫ್ಟ್ ಮಾಡಿರೋ ಸೈಕಲ್ ಇದು ತುಂಬಾ ಚೆನ್ನಾಗಿದೆ, ದೊಡ್ಡದಾಗೂ ಇದೆ, ಬಟ್ ತುಂಬ ಚೆನ್ನಾಗಿದೆ. ಬುಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಹೊಸ ಸೈಕಲ್ ಆಗಲಿ, ಮಗುಗೆ ವಾಕರು, ಸ್ಕ್ರೋಲರ್ ಏನೇ ತಂದ್ರೂ ಮೊದಲು ಪೂಜೆ ಆದಮೇಲೆ ಇದನ್ನು ಮೂವ್ ಮಾಡಿಸೋದು. ಸೊ ಹೆಂಗಿದ್ರು ಈಗ ಕೇಕ್ ಕಟ್ ಮಾಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ಮೂವ್ ಮಾಡುವಂತ ಇಲ್ಲಿ ಒಳಗಡೆನೆ ತಂದು ನಿಲ್ಲಿಸಿದ್ವಿ. ಬುಜ್ಜಿ ಕೂಡ ಪೂಜೆ ಮಾಡ್ತಾ ಇದ್ದಾನೆ. ಏನೋ ಒಂಥರ ಅವನಿಗೆ ಖುಷಿ ಹೊಸ ಸೈಕಲ್ ಬಂತಲ್ಲ ಅಂತ. ಬುಜ್ಜಿ ಫ್ರೆಂಡ್ ಒಬ್ಬ ಬಂದ, ಇನ್ನಿಬ್ಬರು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ರು. ಅವರು ಕೇಕ್ ಕಟ್ಟಿಂಗ್ ಟೈಮಿಗೆ ಬರೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದ. ಕೇಕ್ ಕಟ್ ಆಗಿ 1 hour ಆದಮೇಲೆ ಬಂದರು ಅವರು ಕೂಡ. ಸೊ ಬುಜ್ಜಿನೂ ಖುಷಿಯಾದ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆಲ್ರೆಡಿ 6 years ಕಂಪ್ಲೀಟ್ ಆಗಿ ಬುಜ್ಜಿಗೆ 7 years. ಅವನಿಗೇನು ಅಂತಂದರೆ ಎಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಅದು ಕ್ಯಾಂಡಲ್ ಅಂತ ಅಂದ್ಬಿಟ್ಟು, ಸ್ಪಾರ್ಕಲ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅವನು ಕಿವಿ ಮುಚ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದ. ಸೊ ವಿಶು ಏನಾಗಲ್ಲ ಅಂತ ಅಂದ್ಬಿಟ್ಟು ಸ್ಪಾರ್ಕಲ್ನ ಹಚ್ತಾ ಇದ್ದ. ಸೊ ಫೈನಲಿ ಬುಜ್ಜಿ ಬರ್ಡೇ ಹಿಂಗಾಯಿತು. ಅವ್ನು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾನೆ. ಒಂದು ಸೈಕಲ್ ಗಿಫ್ಟ್ಗೆ, ಇನ್ನೊಂದು ಕೇಕ್ ಕಟ್ಟಿಂಗ್. ಅವ್ನ ಬರ್ಡೇ ಅಂದರೆ ಒಂದು ಕೇಕ್ ಕಟ್ಟಿಂಗು, ಇನ್ನೊಂದು ಗಿಫ್ಟ್ ಬಂತು. ಇನ್ನೂ ಒಂದೇನಪ್ಪ ಅಂತಂದರೆ ಅವ್ನ ಫೇವ್ರೇಟ್ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ದು. ಒಟ್ಟಿಗೆ ಚಿಕನ್ ಗ್ರೇವಿ, ಕುಷ್ಕ ಮತ್ತು ಕಬಾಬ್ ಎಲ್ಲ ಇತ್ತಲ್ಲ, ಏನೋ ಒಂಥರ ಅವ್ನು ತುಂಬ ಎಂಜಾಯ್ ಮಾಡ್ದ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವ್ನು ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಸ್ವಲ್ಪ ಟೈಮ್ ಮನೆ ಒಳಗಡೆನೇ ಸೈಕಲಲ್ಲಿ ಆಟ ಆಡಿದ್ಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅದಕ್ಕೆ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹಿಂಗಾಯಿತು ಇವತ್ತಿನ ಡೇ. ಆ್ಯಂಡ್ ಇವ್ನ ಫ್ರೆಂಡ್ಸ್ ಎಲ್ಲ ಬಂದು ಅವನಿಗೆ ವಿಶ್ ಮಾಡಿ ಸೊ ಗಿಫ್ಟೆಲ್ಲ ಕೊಟ್ಟು ಹೋದ್ರಲ್ಲ, ಇನ್ನೂ ಖುಷಿ ಆಯಿತು ಬುಜ್ಜಿಗೆ. ಓ ಫೈನಲಿ ಬಂದ್ರಪ್ಪ ನನ್ನ ಫ್ರೆಂಡ್ಸು ಅಂತ ಖುಷಿ ಪಡ್ತಾ ಇದ್ದ. ಇನ್ನೊಂದು 3-4 ಜನಕ್ಕೆ ಹೇಳಿದ್ದ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವರೆಲ್ಲ ಊರು ಅಲ್ಲಿ ಇಲ್ಲಿ ಶಾಪಿಂಗ್ ಎಲ್ಲ ಹೊರಟೋಗಿದ್ರು. ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು.